Lulu Mall. ಹಾಯ್, ವೆಲ್ಕಮ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಗಡೆ ಹೋಗ್ತೀವಿ ಅಂತ ಡಿಸೈಡ್ ಮಾಡಿದ್ದೀವಿ. ನಮ್ಮ ಮನೆಯವರು ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲಂತ ಇನ್ನೂ ಹೇಳಿಲ್ಲ. ಸರ್ಪ್ರೈಸಾಗಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾಯಿದ್ದಾರೆ. ಮನೇಲಿ ಇದ್ದು ಯಾವಾಗಲೂ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಹೋಗ್ತಾಯಿದ್ದೀರಿ. ನಮ್ಮ ಗುಂಡ ಮತ್ತು ಪೂರಿಗೆ ಇಬ್ರಿಗೂ ಸಮ್ಮರ್ ಹಾಲಿಡೇಸ್ ಮುಗಿತಾ ಬಂತು. ಅದಕ್ಕೆ ಒಂದಿನ ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಅವರಿಬ್ಬರನ್ನೂ ಕರ್ಕೊಂಡು ಹೋಗ್ತಿದ್ವಿ. ಅವರಿಬ್ಬರನ್ನ ಯಾಕೆ ಕರ್ಕೊಂಡಿದ್ದೀನಿ ಅಂದರೆ, ಲಗೇಜ್ ಎತ್ಕೊಳಕ್ಕೆ ಮತ್ತು ರಾಯನ್ ಎತ್ಕೊಳಕ್ಕೆ ಸ್ವಲ್ಪ ಎಲ್ಪ್ ಆಗ್ತೈತೆ ಅಂತ. ಅಂದರೆ ಎಲ್ಪ್ ಆಗ್ತೈತೆ ಅಂತ ಮಾತ್ರ ಅಲ್ಲ, ಯಾವಾಗಲೂ ನಾನು ನಮ್ಮ ಮನೆಯವರೇ ಸುತ್ತಾಡೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವರಿಬ್ಬರನ್ನೂ ಕರ್ಕೊತಾ ಇದ್ದೀರಿ. ಇನ್ನೇನು ಟ್ರೈನ್ ಕ್ಯಾಚ್ ಮಾಡಿದ್ದೀರಿ. 1 ಗಂಟೆ 40 ನಿಮಿಷಕ್ಕೆ ಟ್ರೈನ್ ಇತ್ತು. ಮಾಲೂರಿಂದ ಟ್ರೈನ್ ಕ್ಯಾಚ್ ಮಾಡಿದ್ದೀರಿ. ಟ್ರೈನಲ್ಲಿ ಹೋಗ್ತಾಯಿದ್ದೀರಿ. ಟ್ರೈನಲ್ಲಿ ವೈಟ್ ಫೀಲ್ಡ್ವರೆಗೂ ಹೋಗಿ ಅಲ್ಲಿಂದ ಮೆಟ್ರೋ ಕ್ಯಾಚ್ ಮಾಡಬೇಕು. ಮೆಟ್ರೋ ಸ್ಟೇಷನ್ಗೆ ಹೋಗ್ತಾಯಿದ್ದೀರಿ ಇವಾಗ. ಅಲ್ಲಿಂದ ಮತ್ತೆ ಮೆಜೆಸ್ಟಿಕ್ ಹೋಗಬೇಕು. ಯಾವಾಗಲೂ ಕಾರಲ್ಲಾಗಲಿ ಗಾಡಿಯಲ್ಲಾಗಲಿ ಬರ್ತಾಯಿದ್ದೀರಿ. ಇವತ್ತು ಫಸ್ಟ್ ಟೈಮ್ ಟ್ರೈನಲ್ಲಿ ಬರ್ತಾಯಿದ್ದೀರಿ. ಇನ್ನೇನು ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಮೆಟ್ರೋ ಕ್ಯಾಚ್ ಮಾಡೋಣ ಅಂತ ಬರ್ತಾಯಿದ್ದೀರಿ. ಪೂರ್ಣಿನ ಇದೇ ಫಸ್ಟ್ ಟೈಮ್ ನಾವು ಮೆಟ್ರೋ ಸ್ಟೇಷನ್ಗೆ ಕರ್ಕೊಂಡು ಬಂದಿರೋದು. ಅವಳು ಯಾವತ್ತೂ ಮೆಟ್ರೋಲ್ಲಿ ಬಂದಿಲ್ಲಂತೆ. ಅವಳಿಗೆ ಇವತ್ತು ಫಸ್ಟ್ ಟೈಮ್. ಅವಳಿಗೆ ಇಲ್ಲಿ ಎಕ್ಸ್ಲೇಟ್ರಲ್ಲಿ ಹತ್ತೋದು ಸ್ವಲ್ಪ ಕಷ್ಟ. ಎಲ್ಲಿ ಬಿದ್ದೋಗ್ಬಿಡ್ತಾರೋ ಅನ್ನೋದೊಂದು ಭಯ ನನಗೆ. ನಮ್ಮ ರಾಯನಂತೂ 1 ಸೆಕೆಂಡ್ ಕೂಡ ಅದರಲ್ಲಿ ನಿಂತ್ಕೊತಾನೇ ಇರಲಿಲ್ಲ. ಇನ್ನೇನು ಮೆಟ್ರೋನೂ ಬಂದೈತೆ. ಕ್ಲೀನ್ ಮಾಡ್ತವ್ರೆ. ಇನ್ನು ಕ್ಲೀನಿಂಗ್ ಆಗಿದ ತಕ್ಷಣ ಹತ್ಕೊಂಡು ಹೋಗ್ತಾ ಇರೋದೆ. ಹಾಂ, ಮೆಟ್ರೋನೂ ಇನ್ನು ಸ್ಟಾರ್ಟ್ ಆಯಿತು ಇಲ್ಲಿಂದ. ಹಂಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೋಗ್ತಾಯಿದ್ದೀರಿ ಮೆಟ್ರೋನಲ್ಲಿ. ನನಗಂತೂ ಇಲ್ಲಿಂದ ಇದ್ರೊಳಗಡೆ ಆಚೆ ಬರೋದೇ ಕಷ್ಟ. ನಾನು ಬರೋಷ್ಟರಲ್ಲಿ ಎಲ್ಲಿ ಅದು ಮತ್ತೆ ಬಂದುಬಿಡುತ್ತೋ ಅನ್ನೋದೊಂದು ಭಯ ಇಲ್ಲಿ. ಇನ್ನೇನು ಕ್ಯಾಬ್ ಬುಕ್ ಮಾಡವ್ರೆ. ಕ್ಯಾಬ್ ಬಂತು. ಕ್ಯಾಬಲ್ಲಿ ಹತ್ಕೊಂಡು ಬರ್ತಾಯಿದ್ದೀರಿ. ಎಲ್ಲಿ ಕರ್ಕೊಂಡು ಹೋಗ್ತಾರಂತ ಇನ್ನೂ ಹೇಳಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತೈತೆ ಎಲ್ಲಿ ಕರ್ಕೊಂಡು ಹೋಗ್ತಾಯಿದೆ ಅಂತ. 100 ಸತಿ ಕೇಳಿ ಸುಮ್ಮನೆ ಹಾಕೋಗ್ಬಿಟ್ಟಿದ್ದೀರಿ. ಎಲ್ಲಿಗೆ ಹೋಗಬೇಕು ಅಂತ ಏನು ಹೇಳಿಲ್ಲ ಅವರು. ಎಲ್ಲರಿಗೂ ಸರ್ಪ್ರೈಸ್ ಅಂತ ಕರ್ಕೊಂಡು ಬರ್ತಾಯಿದ್ದಾರೆ. ಆ ಸರ್ಪ್ರೈಸ್ ಏನಂತ ನೋಡೋಣ. ಇದೇ ಆ ಸರ್ಪ್ರೈಸ್. ನಾವಿವತ್ತು ಬಂದಿರೋದು ಲೂಲು ಮಾಲ್ಗೆ. ಯಾವತ್ತೂ ಕರ್ಕೊಂಡು ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಕರ್ಕೊಂಡು ಬಂದಿರೋದು. ಇಲ್ಲಿ ತುಂಬ ಥರ ವೆರೈಟೀಸ್ ಇರುತ್ತೆ. ಫುಡ್ ಆಗಲಿ, ಗೇಮ್ಸ್ ಆಗಲಿ. ಇನ್ನು ನಮ್ಮ ಪೂರ್ಣಿಗೂ ಗುಂಡಗೆ ಇನ್ನೊಂದು 2-3 ದಿನ ಇದೆ ಅಷ್ಟೇ. ಸ್ಕೂಲು ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇನ್ನು ಇಲ್ಲೆಲ್ಲ ಫುಲ್ ಸುತ್ತಾಡಿಕೊಂಡು ಇಲ್ಲೆಲ್ಲಿ ಫುಡ್ ಕೋರ್ಟಿಂಗ್ ಎಲ್ಲಿದೆ ಅಂತ ಹುಡುಕ್ತಾಯಿದ್ರಿ. ಇವಾಗ ಮೇಯ್ನ್ ಬೇಕಾಗಿರೋದು ಅದೇ. ಲಂಚ್ ಟೈಮ್ ಕೂಡ ಆಗೋಗ್ಬಿಟ್ಟಿದೆ. 2-3 ಗಂಟೆ ಆಗೋಗ್ಬಿಟ್ಟಿದೆ. ಫಸ್ಟು ಹೋಗಿ ಏನಾದರೂ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಬರ್ತಾಯಿದ್ದೀರಿ. ಊಟ ತಿಂದಿದ ತಕ್ಷಣ ಮಾಲೆಲ್ಲ ಫುಲ್ಲು ಒಂದು 4 ರೌಂಡ್ ಹೊಡೆದ್ಬಿಡ್ಬೇಕು ಅನ್ನೋದು ಪ್ಲ್ಯಾನು. ಇಲ್ಲೆಲ್ಲ ತುಂಬಾ ಕಲೆಕ್ಷನ್ಸ್ ಇದೆ. ಬಟ್ ಏನಂದರೆ ಇವಾಗ ಫಸ್ಟು ಊಟ ಮಾಡಬೇಕು ಮೇಯ್ನು. ಊಟ ಮಾಡಿದಾದಮೇಲೆ ಮತ್ತೆ ಏನು ಬೇಕೋ ಎಲ್ಲಿ ಬೇಕೋ ಓಡಾಡ್ಕೊಂಡಿರ್ಬೋದು. ಅಷ್ಟರಲ್ಲೇ ಈ ರೋಡಲ್ಲಿ ಬರಬೇಕಾದ್ರೆ ಗೇಮ್ಸ್ ಆಡೋದೆಲ್ಲ ಇಲ್ಲೇ ಪಕ್ಕದಲ್ಲೇ ಕಾಣಿಸ್ತಾ ಇತ್ತು. ಇವ್ರಿಗಂತೂ ಫಸ್ಟು ಹೋಗಿ ಯಾವಾಗ ಆಡಬೇಕೋ ಅನ್ನೋದು ಫಿಕ್ಸ್ ಆಗಿಬಿಟ್ಟವ್ರು ಇವರಿಲ್ಲಿ. ನನ್ನ ಮಗ ಅಂತೂ ಬಿಟ್ಬಿಟ್ಟು ಬರ್ತಾನೇ ಇಲ್ಲ ಅಲ್ಲಿ ಏನೂ. ಸರಿ, ಊಟ ಎಲ್ಲ ತಿಂದಿದ್ದಾದಮೇಲೆ ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾಯಿದ್ದೀರಿ. ಫುಡ್ ಕೋರ್ಟಿಂಗು ಮೇಲೆ ಇದೆ. ಬಟ್ ಅಲ್ಲಿ ಫುಡ್ಡು ತುಂಬ ಕಾಸ್ಟ್ಲಿ ಇರುತ್ತೆ. ಅಲ್ಲೆಲ್ಲ ಫುಲ್ಲಾಗಿಬಿಟ್ಟಿದೆ ಆಲ್ರೆಡಿ. ನಮ್ಗೆ ಗೊತ್ತಿಲ್ದಿರ ನಾವು ಅಲ್ಲಿ ಮೇಲೆ ತಗೊಳ್ಳೋದು ಅಂತೇಳ್ಬಿಟ್ಟು ಮೇಲೆ ಬಂದುಬಿಟ್ಟಿದ್ದೀರಿ. ಬಟ್ ಫುಡ್ ಕೋರ್ಟ್ ಇರೋದು ಕೆಳಗಡೆ ಆರ್ಡ್ರ್ ಮಾಡ್ಕೊಂಡು ಹೋಗಿ
ಕೆಳಗಡೆ ಎಲ್ಲ ಬೇಕಾಗಿದ್ದ ಐಟಮ್ಸ್ ವೆರೈಟಿ ಐಟಮ್ಸ್ ಇರುತ್ತೆ. ಅಲ್ಲೆಲ್ಲ ಕೆ ಜಿ ಲೆಕ್ಕದಲ್ಲಿ ಊಟ ತಗೊಳ್ಳೋದು. ಇಲ್ಲೆಲ್ಲ ಬೇರೆ ಬೇರೆ ವೆರೈಟೀಸ್, ಬೇರೆ ನಾವು ತಿನ್ನೋ ಥರ ಏನೂ ಸಿಗಲ್ಲ ಅನಿಸುತ್ತೆ ಇಲ್ಲಿ. ಸುಮ್ಮನೆ ಹುಡುಕ್ಲಾಡ್ತಾಯಿದ್ದೀರಿ, ಒಂದು 15 ಮಿನಿಟ್ಸಿಂದ ಹುಡುಕ್ತಾನೆ ಇದ್ದೀರಿ. ಫುಡ್ ಕೋರ್ಟಿಂಗಂತೂ ಇಲ್ಲೆಲ್ಲೂ ಚೆನ್ನಾಗಿರೋದು, ನಮಗೆ ಬೇಕಾಗಿರೋದು ಎಲ್ಲೂ ಸಿಗ್ತಾಯಿಲ್ಲ. ನಮ್ಮ ಮನೆಯವ್ರು ಹೇಳಿದ್ದೇನೆಂದರೆ ಇಲ್ಲಿ ಗ್ರಿಲ್ ಚಿಕನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಬಂದಿರೋದು. ಬಟ್ ಇಲ್ಲೆಲ್ಲೂ ಇಲ್ಲ ಅದು ಫುಡ್ ಕೋರ್ಟಿಂಗಲ್ಲಿ. ಹುಡುಕಿ ಸಾಕಾಯಿತು. ಹೆಂಗೋ ಕೆಳಗಡೆ ಹೋಗಿದ್ದೀರಿ. ಇಲ್ಲಿ ವೆರೈಟೀಸ್ ಆಫ್ ತಂಡೂರೀಸ್, ಪೆರಿ ಪೆರಿ ತಂಡೂರಿ, ಗ್ರೀನ್ ಚಿಕನ್ ತಂಡೂರಿ, ಮತ್ತು ಚೆಟ್ಟಿನಾಡ್ ತಂಡೂರಿ, ತಮಿಳ್ನಾಡು ಸ್ಟೈಲ್ ತಂಡೂರಿ, ಹಿಂಗೆ ಸುಮ್ಮನೆ ವೆರೈಟೀಸ್ ಬೇಕಾಗಿದ್ದು ತೊಗೊಳ್ಬೋದು. ಎಲ್ಲನೂ ಕಿಲೋ ಲೆಕ್ಕದಲ್ಲೇ ಕೊಡೋದಿಲ್ಲಿ. 200 ಗ್ರಾಮ್ ಗ್ರಿಲ್ ಚಿಕನ್ ಬಂದು 235, 230 ಆ ಥರ ಇದೆ. ಮತ್ತು ನಾವು ಇಲ್ಲಿ ಹಾಟ್ ಆ್ಯಂಡ್ ಸ್ಪೈಸಿ ಅಂದರೆ ಗ್ರೀನಲ್ಲಿ ಹಾಟ್ ಆ್ಯಂಡ್ ಸ್ಪೈಸಿ ಗ್ರಿಲ್ ಚಿಕನ್ ತೊಗೊಂಡ್ರಿ. ಒಂದು 800 ಗ್ರಾಮ್ಸ್ ಇತ್ತು. ನಮಗದು ಒಂದು 800 ಗ್ರಾಮ್ಸ್ ಅಂದರೆ 450 ಒಳಗಡೆ ಬಂತು. ಅದ್ರ ಜೊತೆಗೆ ಒಂದು 1/2 ಕಿಲೋ ಬಿರಿಯಾನಿ ರೈಸು ಮತ್ತು 1/2 ಕಿಲೋ ಎಗ್ ರೈಸ್ ತಗೊಂಡಿದ್ದಾರೆ. ಅದು ಬಿಟ್ಟು ಮತ್ತು ಲಿವರ್ ಫ್ರೈ ಒಂದು ಬಾಕ್ಸು. ಅದು ಬಿಟ್ಟು ನಮ್ಮ ಮನೆಯವ್ರು ಹೇಳಿದ್ದು 100% ಕರೆಕ್ಟ್. ಇಲ್ಲೆಲ್ಲ ವೆರೈಟೀಸ್ ಆಫ್ ಐಟಮ್ಸ್ ಇದೆ, ತುಂಬ ಚೆನ್ನಾಗಿದೆ ಎಲ್ಲ ಐಟಮ್ಸೂ. ಮತ್ತು ಗ್ರಿಲ್ ಮಾತ್ರ ಒಂಚೂರು ಬೆಂದಿರಲಿಲ್ಲ ಅಷ್ಟೇ, ನೀಟಾಗಿ ಇನ್ನೂ ಕುಕ್ ಆಗಿದ್ದರೆ ಇನ್ನೂ ಸಖತ್ತಾಗಿರ್ತಾಯಿತ್ತು. ಅದು ಬಿಟ್ಟು ನಾವು ಒಂದು 4 ಪೀಸಸ್ ಪರೋಟ ತೊಗೊಂಡಿದ್ದೀರಿ. ಪರೋಟ ತೊಗೊಂಡಿದ್ದಾದಮೇಲೆ ಇಲ್ಲಿ ವೆಜ್ಜಲ್ಲಿ ಏನಾದರೂ ಸಿಗುತ್ತೆ ಅಂತ ತಗೊಳಕ್ಕೆ ಬಂದಿದ್ವಿ. ಇಲ್ಲಿ ಬನಾನಾ ಫ್ರೈ ಇದೆ. ಬನಾನಾ ಫ್ರೈ ಅಂದರೆ ನಾನು ಅದು ಫುಲ್ಲು ಖಾರ ಇರುತ್ತೆ ಅಂದ್ಕೊಂಡೆ, ಬಟ್ ಅದು ಸ್ವೀಟ್ ಪೊಟ್ಯಾಟೊ ಮತ್ತು ಬನಾನಾ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಇನ್ನೇನೆಲ್ಲ ಕೌಂಟ್ರ್ ಹತ್ರ ಬಂದು ಎಲ್ಲ ಬಿಲ್ ಹಾಕ್ಸ್ಕೊಂಡು ತಿನ್ನೋಣ ಅಂತೂ ಹೋಗ್ತಾಯಿದ್ದೀರಿ. ಇನ್ನು ಬಿಲ್ಲೆಲ್ಲ ಮಾಡಿಸಿದಾದ್ಮೇಲೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಮೇಲೆ ಹೋಗಿದ್ವಿ ಫುಡ್ ಕೋರ್ಟಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಇನ್ನು ಊಟ ಎಲ್ಲ ತಿಂದಿದ್ದಾಯಿತು, ಆದರೂ ಸ್ವಲ್ಪ ಮಿಕ್ಸ್ ಬಿಟ್ಟಿದ್ದಾರೆ. ನಾವು ಬರೋಷ್ಟ್ರಲ್ಲಿ ಪರೋಟ ಫುಲ್ ಗಟ್ಟಿಯಾಗೋಗಿತ್ತು. ತಿಂದಿದ್ದೆಲ್ಲ ಆದಮೇಲೆ ಇಲ್ಲಿ ಗೇಮ್ಸ್ ಆಡೋ ಹತ್ರ ಬಂದಿದ್ದೀರಿ. ಇಲ್ಲಿ ಗೇಮ್ಸ್ ಹೆಂಗಂದರೆ 1000 ರೂಪೀಸ್ ಫಸ್ಟೇ ಅಲ್ಲಿ ನಾವು ಪೇ ಮಾಡಬೇಕು. ಒಬ್ಬರಿಗೆ ಒಂದು ಗೇಮ್ಗೆ 180 ಚಾರ್ಜ್ ಮಾಡ್ತಾರೆ. ನಾವು ಎಷ್ಟು ಗೇಮ್ಸ್ ಇರುತ್ತೋ 1000 ಒಳಗಡೆ ಅಷ್ಟು ಗೇಮ್ಸ್ ಚಾರ್ಜ್ ಮಾಡ್ಬೋದಲ್ಲಿ. ಅದು ಬಿಟ್ಟು ನಮಗೇನಾದರೂ ಒಂದು 2 ಗೇಮ್ ಆಡಿ ನಾವು ಸ್ಟಾಪ್ ಮಾಡ್ತೀರಂತೆ, ಅದನ್ನು ಅಲ್ಲೇ ಸ್ಟಾಪ್ ಮಾಡಿಕೊಂಡು ಮತ್ತು ನಾವು ಇನ್ನೊಂದು ಸತಿ ಹೋದ್ಮೇಲೆ ಅದೇ ಕಾರ್ಡ್ ಇಟ್ಕೊಂಡು ನಾವು ಬೇಕಾಗಿದ್ದರೆ ಗೇಮ್ಸ್ ಆಡ್ಕೊಬೋದು. ಬಟ್ ನಾವಿಲ್ಲಿ ಗೇಮ್ಸ್ ಆಡೋ ಟೈಮ್ ಅಂತೂ ಇಲ್ಲ, ಬೇಗ ಹೋಗಬೇಕು. 7 ಗಂಟೆಗೆ ಮತ್ತೆ ರಿಟರ್ನ್ ಟ್ರೈನ್ ಇದೆ. ಆ ರಿಟರ್ನ್ ಟ್ರೈನ್ನ ಕ್ಯಾಚ್ ಮಾಡಬೇಕು. ಮತ್ತು ಟ್ರೈನ್ ಬಿಟ್ಟರೆ ಮತ್ತೆ ಇನ್ನು 10 ಗಂಟೆವರೆಗೂ ಟ್ರೈನ್ ಸಿಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದವಾಗ ಆಡೋಣ ಅಂತೇಳ್ಬಿಟ್ಟು ಗೇಮ್ಸ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದೀರಿ. ನನ್ನ ಮಗ ಅಂತೂ ಸ್ವಲ್ಪ ಹೊತ್ತು ನೋಡಿಕೊಂಡು ಆಡಬೇಕು ಅಂತ ಹಠ ಮಾಡ್ತವನೆ, ಬಟ್ ಇವಾಗ ಟೈಮ್ ಇಲ್ಲ. ಇಲ್ಲಿ ಚಿಕ್ಕ ಮಕ್ಳ ಜೊತೆ ದೊಡ್ಡವರು ಕೂತ್ಕೊಂಡಿದ್ದಾರೆ. ಚಿಕ್ಕವ್ರಿಗಿಂತ ದೊಡ್ಡವರೇ ಜಾಸ್ತಿ ಎಂಜಾಯ್ ಮಾಡ್ತಾಯಿದ್ದಾರೆ ಆಡಿಕೊಂಡು. ವಯಸ್ಸಾಗಿರೋರೆಲ್ಲ ಕೂತ್ಕೊಂಡಿದ್ದಾರೆ. ತುಂಬ ಚೆನ್ನಾಗೈತೆ ನೋಡೋಕ್ಕಿಲ್ಲಿ ಗೇಮುಗಳೆಲ್ಲ. ತುಂಬ ಸೂಪರಾಗೈತೆ. ನಮ್ಮ ಮನೆಯವ್ರು ಹೇಳಿದ್ದು 100% ಕರೆಕ್ಟ್. ಇಲ್ಲಿ ಎಲ್ಲ ಥರನೂ ವೆರೈಟೀಸ್ ಆಫ್ ಗೇಮ್ಸು, ಫುಡ್ಡು ಮತ್ತು ಎಲ್ಲ ಗೇಮ್ಸು ತುಂಬ ಸಖತ್ತಾಗಿದೆ. ನೋಡೋಕ್ಕಂತೂ ತುಂಬ ಖುಷಿ ಆಗ್ತೈತೆ ಇಲ್ಲಿ. ನೆಕ್ಸ್ಟ್ ಟೈಮ್ ಬಂದವಾಗ ಪಕ್ಕ ಇಲ್ಲಿ ಏನಾದರೂ ಗೇಮ್ ಆಡ್ತೀರಿ ನೆಕ್ಸ್ಟ್ ಟೈಮ್ ಬಂದಮೇಲೆ. ಮಿಸ್ ಮಾಡೋಕ್ಕಂತೂ ಹೋಗೋದೇ ಇಲ್ಲ. ನಾವು ಸ್ವಲ್ಪ ಬೆಳಗ್ಗೆನೇ ಬೇಗ ಬಂದಿದ್ದಿದ್ರೆ ಆಡೋಕ್ಕೆಲ್ಲ ಸ್ವಲ್ಪ ಟೈಮ್ ಸಿಗ್ತಾಯಿತ್ತು. ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಇಲ್ಲಿ ಆಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಇನ್ನು ಜುಡಿಯೋ ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಹತ್ರ ಹೋದರೆ ನನ್ನ ಮಗ ಲಿಫ್ಟಿಗ್ನೆಲ್ಲ ಎತ್ಕೊಂಡು ಫುಲ್ಲು ಬಳ್ಕೊತಾ ಇದ್ದಾನೆ, ಅವ್ನಿಗೆ ಇಷ್ಟ ಬಂದಂಗೆಲ್ಲ. ಇನ್ನು ಗೇಮ್ಸ್ ಎಲ್ಲ ನೋಡಿದಾದಮೇಲೆ ಇಲ್ಲಿ ನಾವು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಇಲ್ಲಂತೂ ತುಂಬ ವೆರೈಟೀಸ್ ಆಫ್ ಪೇಂಟಿಂಗ್ಸ್ ಇದ್ದಾವೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಒಂದೊಂದು ಪೇಂಟಿಂಗ್ ಒಂದೊಂದು ಥರ ಇದೆ, ಒಂದೊಂದು ವೆರೈಟಿ ಆಗಿದೆ. ಬರೀ ಸ್ಟೋನ್ಸಲ್ಲಿ ಮತ್ತು ಪ್ಲೇಟ್ಸಲ್ಲಿ ಎಲ್ಲ ಡಿಸೈನ್ ಮಾಡಿದ್ದಾರೆ. ಆದರೆ ತುಂಬ ಕಾಸ್ಟ್ಲಿ ಇಲ್ಲಿ, ತುಂಬ ಅಂದರೆ ತುಂಬ ಕಾಸ್ಟ್ಲಿ.
ನಮ್ಮ ಕಡೆ ಎಲ್ಲನೂ ಇಲ್ಲಿ ಬರೋ ಒಂದು ಐಟಮ್ ತಗೊಳ್ಳೋದ್ರಲ್ಲಿ ಅಲ್ಲಿ 4 ಐಟಮ್ ತಗೊಳ್ಬೋದು, ಆ ಥರ ರೇಟ್ಗಳಿದ್ದಾವೆ ಇಲ್ಲಿ. ಫುಲ್ಲು ಕಾಸ್ಟ್ಲಿ, ತುಂಬ ಹೆವಿ. ಬಟ್ ಇಲ್ಲಿ ಐಟಮ್ಸ್ ಮಾತ್ರ ತುಂಬ ಕಲೆಕ್ಷನ್ಸ್ ಇದ್ದಾವೆ. ಶೋಕೇಸಲ್ಲಿ ಇಡೋದಾಗಲಿ ಮತ್ತು ಗೋಡೆ ಮೇಲೆ ವಾಲ್ಗೆಲ್ಲ ಡಿಸೈನ್ ಮಾಡೋದಾಗಲಿ ಎಲ್ಲ ಚೆನ್ನಾಗಿದ್ದಾವೆ. ಇನ್ನು ಅವೆಲ್ಲ ನೋಡಿದ್ದಾದಮೇಲೆ ತರಕಾರಿಗಳಿರೋ ಕಡೆ ಬಂದಿದ್ದೀನಿ. ಇಲ್ಲಿ ಇದು ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಒಂದು ತಗೊಂಡಿದ್ದೀನಿ ಅಷ್ಟೇ. ಇನ್ನು ಇಲ್ಲಿ ಫುಲ್ಲು ಇದರೊಳಗಡೆ ಇರೋದೆಲ್ಲ ಆಪಲ್ಸೇ. ಒಂದೊಂದು ಟ್ರೇನಲ್ಲಿ ಒಂದೊಂದು ಥರ ಆಪಲ್ಸ್ ಇದ್ದಾವೆ. ತುಂಬ ವೆರೈಟಿ ಫುಡ್ಡು, ಫ್ರೂಟ್ಸು. ಈ ಫ್ರೂಟ್ಸ್ ಅಂತೂ ಹೆವಿ ಕಾಸ್ಟ್ಲಿ, ತುಂಬ ಜಾಸ್ತಿ ಅಮೌಂಟ್ಗಳೆಲ್ಲ ಬಿಲ್ ಹಾಕಿಕ್ಕಿದ್ದಾರೆ. ಫ್ರೂಟ್ಸ್ ಅಂತೂ ಸಖತ್ತಾಗಿದ್ದಾವೆ ಇಲ್ಲಿ. ಎಷ್ಟೊಂದು ಫ್ರೂಟ್ಸ್ ಇದ್ದಾವೆ ಅಂದರೆ ಹೇಳೋಕ್ಕೆ ಆಗೋಲ್ಲ, ಅಷ್ಟೊಂದು ಫ್ರೂಟ್ಸ್ ಇದ್ದಾವೆ. ಒಂದೊಂದು ಫ್ರೂಟ್ಸ್ ಒಂದೊಂದು ರೇಟ್ ಇದ್ದಾವೆ. ಬಟ್ ಜಾಸ್ತಿ ನಮ್ಮ ಕಡೆ ಎಲ್ಲನೂ ಕಡಿಮೆ ಚೀಪ್ ರೇಟಿಗೆ ಸಿಗುತ್ತೆ, ಇಲ್ಲೆಲ್ಲ ತುಂಬ ಕಾಸ್ಟ್ಲಿ. ಇನ್ನು ಈ ಗಿಡ ಯಾವುದಾದ್ರೂ ಒಂದು ತಗೊಂಡೋಗೋಣ, ಮನೇಲಿ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಹಾಕಿದ್ದಾರೆ ಇಲ್ಲಿ. ಯಾವುದಾದ್ರೂ ತಗೊಂಡು ಹೋಗೋಣ ಅಂತ ಹೇಳಿದ್ರೆ ಎಲ್ಲ 500 600 ಮೇಲೆ ಇದೆ ಅದ್ರ ಕಾಸ್ಟ್ ಎಲ್ಲನೂ. ನಮ್ಮ ಕಡೆ ಎಲ್ಲನೂ ಈ ಫುಟ್ಪಾತ್ ಮೇಲೆ ಇಟ್ಕೊಂಡಿರ್ತಾರೆ, ಅದರಲ್ಲೆಲ್ಲ ತುಂಬ ಚೀಪಾಗಿ ಸಿಗುತ್ತೆ. 100 50 80 70 ಆ ಥರ ಎಲ್ಲ ಇರುತ್ತೆ. ಅಷ್ಟು ಕಾಸ್ಟ್ಲಿ ಇದೆ ಇಲ್ಲಿ. ಇನ್ನು ನೋಡಿದ್ದಾಯಿತು, ಸುತ್ತಾಡಿದ್ದಾಯಿತು, ಊಟ ಮಾಡಿದ್ದಾಯಿತು, ಮನೆಗೆ ಏನೇನು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡಿದ್ದಾಯಿತು. ನಾನೇನು ತಗೊಂಡಿಲ್ಲ, 1-2 ವೆರೈಟಿ ಮಶ್ರೂಮ್ ತಗೊಂಡಿದ್ದೀನಿ ಅಷ್ಟೇ. ಇನ್ನು ಹೊರಗಡೆ ಆಚೆ ಬರೋಷ್ಟರಲ್ಲಿ ಫುಲ್ಲು ಮಳೆ ಬಿದ್ದೋಗ್ಬಿಟ್ಟಿದೆ. ಸಖತ್ ಮಳೆ ಬಿದ್ದೋಗಿ ಎಲ್ಲ ಫುಲ್ಲು ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಇವಾಗ ಲೈಟಿಂಗ್ಸ್ ಹಾಕಿದ್ದಾರಲ್ಲ ನೈಟು, ನಾವು ಇಲ್ಲಿ ಬಿಡೋಷ್ಟರಲ್ಲಿ 7 o'clock ಆಗಿದೆ. ಇಷ್ಟೊತ್ತಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಆಚೆ ಕಡೆಯಿಂದ ವ್ಯೂ ಎಲ್ಲನೂ. ಇನ್ನು ಸುತ್ತಾಡಿದ್ದೆಲ್ಲ ಆಯ್ತಂತ ಕ್ಯಾಬ್ ಬುಕ್ ಮಾಡಿಕೊಂಡು ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀರಿ. ಇನ್ನು ಇಲ್ಲಿ ಮಳೆ ಬರ್ತೈತೆ. ಮಳೆ ಬರ್ತಿರೋದ್ರಿಂದ ಮನೆಗೆ ಹೋಗೋಕೆ ಸ್ವಲ್ಪ ಕಷ್ಟ ಆಗುತ್ತೇನೋ ಅಂತ ಭಯ ಆಗ್ತೈತೆ. ಮಳೆದಲ್ಲಿ ಇವನ್ನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು. ನಮ್ಮ ಲಕ್ ಏನಂದರೆ ಮಳೆ ಬಿದ್ದು ಆಲ್ರೆಡಿ ನಿಂತೋಗ್ಬಿಟ್ಟಿದೆ. ಇನ್ನೇನು, ಅದರಲ್ಲೂ ರೋಡ್ ಬೇರೆ ಫುಲ್ಲು ಟ್ರಾಫಿಕ್ ಜಾಮ್ ಇಲ್ಲಿ. ನಾವು ಅಲ್ಲಿ ಟ್ರೈನ್ ಕ್ಯಾಚ್ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಒಂಥರ ಜಾಸ್ತಿ ಟೆನ್ಷನ್ ಆಗ್ತೈತೆ, ಸಿಗುತ್ತೆ ಇಲ್ಲ ಅಂತ. ಇನ್ನೇನು ಟ್ರೈನ್ ಸಿಕ್ತು, ಇವಾಗ ಮನೆಗೆ ಹೊರಡ್ತಾಯಿದ್ದೀರಿ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.